ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಈಗ ಎದ್ದು ಕೂತಿದ್ದಾನೆ, ಹಾಯ್ ಮಾಡ್ತಿದ್ದಾನೆ. ಇವನಿಗೆ ಇವಾಗ ಮಧ್ಯಾಹ್ನದ ಲಂಚ್ಗೆ ಏನಾದರೂ ಪ್ರಿಪೇರ್ ಮಾಡಿಕೊಡ್ಬೇಕು. ಇವತ್ತಿನ ಲಂಚ್ಗೆ ಓಟ್ಸ್ ಕಿಚಡಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ತುಂಬ ಒಳ್ಳೆಯದು ಇದು. ನಾನು ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟು, ಹುರುಳಿಕಾಯಿ ಮತ್ತು ಟೊಮೆಟೊ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ ಇದೆಲ್ಲ ತೊಗೊಂಡಿದ್ದೀನಿ. ಮಕ್ಕಳಿಗೆ ಮಾಡಿದ್ದೇ ಮಾಡಿಕೊಡೋದ್ಕಿಂತ ಬೇರೆ ಬೇರೆ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ರೆ ಚೆನ್ನಾಗಿ ತಿಂತಾರೆ ಅವರೂ. ಅವ್ರಿಗೂ ಒಳ್ಳೆ ಟೇಸ್ಟ್, ಬೇರೆ ಟೇಸ್ಟ್ ಸಿಗ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾನು ಯಾವಾಗಲೂ ಏನಾದರೂ ಟ್ರೈ ಮಾಡ್ತಾನೇ ಇರ್ತೀನಿ. ನಾನು ಇಲ್ಲಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ತುರಿದು ಕೂಡ ಹಾಕ್ಕೋಬೋದು ಬೆಳ್ಳುಳ್ಳಿನ. ನಾನು ಹಾಗೆ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ತಪ್ಪಲೆನ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ, ಅಂದರೆ ನಿಮ್ಮ ಮಕ್ಕಳು ತುಪ್ಪ ಇಷ್ಟಪಟ್ಟರೆ ಜಾಸ್ತಿನೇ ಹಾಕ್ಕೊಳ್ಳಿ, ಒಂದು 2 ಸ್ಪೂನು, ಏನು ಪ್ರಾಬ್ಲಮ್ ಇಲ್ಲ ಅದರಿಂದ. ನಾನು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದು ಸ್ವಲ್ಪ ಕಾಯ್ದ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಸೀದೋದ್ರೆ ಟೇಸ್ಟ್ ಬೇರೆ ಆಗಿಬಿಡುತ್ತೆ, ಅದು ಚೆನ್ನಾಗೂ ಇರಲ್ಲ, ಮಕ್ಕಳು ಇಷ್ಟಪಟ್ಟು ತಿನ್ನೋದು ಇಲ್ಲ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಅದು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಸ್ವಲ್ಪ ಹುರ್ಕೊಂಡು ಅದು ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಹುರ್ಕೊಬೇಕು. ಹುರ್ಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕಬೇಕು. ಈರುಳ್ಳಿನೂ ಅಷ್ಟೇ, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ಅದು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋತಾರೆ ಇರಬೇಕು. ಟೊಮೆಟೊ ಹಾಕ್ಕೊಬೇಕು. ಟೊಮೆಟೊನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ, ಕ್ಯಾರೆಟು ಮತ್ತು ಬೀನ್ಸು, ಅದನ್ನು ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಅರಿಶಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಮತ್ತು ಇದಕ್ಕೆ ಖಾರದ ಪುಡಿನೂ ಹಾಕ್ಕೊಬೇಕು. ನನ್ನ ಮಗ ಏನು ಅಷ್ಟೊಂದು ಖಾರ ಇಷ್ಟಪಡಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳು ಖಾರ ತಿಂತಾರೆ ಅಂತಂದರೆ ನೀವು ಹಾಕ್ಕೊಳ್ಳಿ. ಈಗ ನೆಕ್ಸ್ಟು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದು ವೆಜಿಟೇಬಲ್ಸ್ ಎಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಹಾಕ್ಕೊಂಡು ಅದು ಕುದೀತಾ ಇದೆ. ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಬೇಕು. ಉಪ್ಪು ಸ್ವಲ್ಪ ಹಾಕ್ಕೊಂಡಿರಿ. ಆಮೇಲೆ ಎಷ್ಟು ಉಪ್ಪಾಗಿಲ್ಲ ಅಂದರೆ ಮತ್ತೆ ಹಾಕ್ಕೊಬೋದು. ಒಂದೇ ಸಲ ಹಾಕ್ಬಿಟ್ರೆ ಉಪ್ಪು ಹಾಕ್ಬಿಟ್ರೆ ಅದನ್ನೇನು ಮಾಡೋದಕ್ಕಾಗಲ್ಲ. ನೆಕ್ಸ್ಟು ಓಟ್ಸ್ ಕೂಡ ಹಾಕ್ಕೊಂಡೆ ನಾನು, ಒಂದು ಅರ್ಧ ಬೌಲ್ ಓಟ್ಸ್ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ಉಪ್ಪಿಟ್ಟು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಇದು ಕೂಡ ಉಪ್ಪಿಟ್ಟು ಗಟ್ಟಿ ಆಗುತ್ತಲ್ಲ, ಅದೇ ರೀತಿ ಇದು ಆಗುತ್ತೆ. ನೋಡಿ ಈ ರೀತಿ ಲಾಸ್ಟ್ ಫೈನಲಲ್ಲಿ ಈ ರೀತಿ ಬಂದಿದೆ. ಸೂಪರಾಗಿ ಬಂದಿದೆ, ಕಲರ್ಫುಲ್ಲಾಗಿದೆ. ಬನ್ನಿ ನನ್ನ ಮಗನಿಗೆ ತಿನ್ನಿಸೋಣ ಇವಾಗ. ಅವನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ನೋಡೋಣ. ತಿಂದ್ಬಿಟ್ಟು ಹೇಗೆ ಹೇಳ್ತಾನೆ ನೋಡಿ. ಇವಾಗ ತಿಂತಾ ಇದ್ದಾನೆ, ಸೂಪರ್ ಅಂತ ಹೇಳ್ತಾ ಇದ್ದಾನೆ, ಸಖತ್ತಾಗಿದೆ ಅಂತ. ನೋಡಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ ನನ್ನ ಮಗ. ಲಾಸ್ಟಲ್ಲಿ ನಾನು ಕೊಡು ತಿಂತೀನಿ, ನಾನೇ ತಿಂತೀನಿ ಅಂತ ತಗೊಳಕ್ಕೆ ಬರ್ತಿದ್ದಾನೆ. ಕೊಟ್ಟರೆ ಏನಿಲ್ಲ ತಿಂತಾನೆ, ಆದರೆ ಎಲ್ಲ ಫುಲ್ ಕೆಳಗಡೆನೇ ಚೆಲ್ಬಿಡ್ತಾನೆ. ಅದಕ್ಕೋಸ್ಕರ ನಾನೇ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಮಕ್ಕಳಿಗೆ ಅವೇ ಸೆಲ್ಫ್ ಫೀಡ್ ಮಾಡಿಕೊಂಡ್ರೆ ಹೊಟ್ಟೆ ತುಂಬುತ್ತೆ ಬೇಗ ಅಂತ ಹೇಳ್ತಾರೆ. ಆದರೂ ಒಂದೊಂದು ಸಲ ಕೊಡ್ತೀನಿ, ಫುಲ್ ಎಲ್ಲ ಕೆಳಗಡೆ ಎಲ್ಲ ಚೆಲ್ಲಾಕ್ಬಿಟ್ಟಿರ್ತಾನೆ. ಅದು ತಿನ್ನೋಕ್ಕಿರೋದೇ ಇಲ್ಲ, ಮತ್ತೆ ಮಾಡಬೇಕಾಗುತ್ತೆ. ಅದಕ್ಕೆ ನಾನೇ ತಿನ್ನಿಸ್ಬಿಡ್ತೀನಿ. ಚಿಂಟು ಏನಿಲ್ಲ ಐ.ಡಿ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ, ಅದನ್ನು ಯಾವಾಗಲಾದರೂ ಹಾಕು ಅಮ್ಮ ಅಂತ ಹಾಕಿಸ್ಕೊಂಡು ನೋಡ್ತಾ ಇರ್ತಾನೆ. ಯಾವಾಗಲೂ ಕೇಳಲ್ಲ, ನಾನು ಚಿಂಟು ಟಿವಿನೂ ಯಾವಾಗಲೂ ನೋಡಿಸಲ್ಲ, ಆದ್ರೂ ಒಂದೊಂದು ಟೈಮ್ ನೋಡ್ತಾ ಇರ್ತಾನೆ. ನೆಕ್ಸ್ಟು ಇವಾಗ ಅವನು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಬಿಟ್ಟು ನಾನು ನನ್ನ ತಂಗಿ ನನ್ನ ಮಗ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ರೆ ಇವನು ಕಲ್ಲಲ್ಲಿ ಎಲ್ಲರಿಗೂ ಹೊಡಿತಾ ಇದ್ದಾನೆ. ಆಚೆ ಬಿಟ್ಬಿಟ್ರೆ ಸಾಕು ಇದೇ ರೀತಿ ಮಾಡ್ತಿರ್ತಾನೆ ಎಲ್ರಿಗೂ. ಮಣ್ಣಲ್ಲಿ ಆಟ ಆಡೋದು, ಕಲ್ಲು ತಗೊಂಡು ಎಲ್ಲರಿಗೂ ಹೊಡೆಯೋದು, ಅವನೇ ಒಂದೊಂದು ಸಲ ತಲೆ ಮೇಲೆಲ್ಲ ಮಣ್ಣು ಉಯ್ಕೊಂಡು ಬಿಟ್ಟಿರ್ತಾನೆ. ಆಗಲೇ ಆಲ್ರೆಡಿ ಒಂದು 5 o'clock ಆಗಿತ್ತು ಅನಿಸುತ್ತೆ. ಈ ರೀತಿ ಇತ್ತು ವೆದರು. ಹೋಗ್ತಾ ಇದ್ವಿ ಸುಮ್ಮನೆ ನಡ್ಕೊಂಡು, ಲಾಸ್ಟ್ವರೆಗೂ ಹೋಗಿ ಮತ್ತೆ ಓಡ್ತಾ ಇದ್ದಾನೆ. ಅಲ್ಲಿ ಬಿಟ್ಬಿಟ್ರೆ ಓಡ್ತಾ ಇರ್ತಾನೆ, ಸುಮ್ಮನೆ ಕೈಗೆ ಸಿಗೋದಿಲ್ಲ. ವಾಯ್ಸ್ ಸ್ವಲ್ಪ ಗಂಟ್ಲು ಕಟ್ಕೊಂಡಂಗಾಗಿದೆ, ಕೆಮ್ಮಾಗ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಎತ್ಕೊಂಡು ವೀಡಿಯೋ ಮಾಡ್ತಾ ಇದ್ದರೆ ಸಾಕು, ಅವನಿಗೆ ಗೊತ್ತಾಗ್ಬಿಡುತ್ತೆ. ಹಾಯ್ ಅಂತ ಮಾಡ್ತಾ ಇದ್ದಾನೆ.
ವಾಕೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ನಮ್ಮ ಮನೆ ಹತ್ರ ಸ್ವಲ್ಪ ಡಸ್ಟ್ ಇದೆ. ಅಲ್ಲಿ ಬಂದ್ಬಿಟ್ಟು ಈ ಥರ ಆಟ ಆಡ್ತಾ ಇರ್ತಾನೆ ಮೇಲೆಲ್ಲ ಹಾಕ್ಕೊಂಡು. ಅದನ್ನು ಈ ಥರ ಮೇಲಿಂದ ಕೆಳಗೆ ಹಾಕೋದು ಈ ಥರ ಎಲ್ಲ ಆಡ್ತಿರ್ತಾನೆ. ಕರ್ಕೊಳಕ್ಕೆ ಹೋದರೆ ಹಠ ಮಾಡ್ತಾನೆ, ಬರಲ್ಲ. ಅದಕ್ಕೆ ಆಟ ಆಡ್ಕೊ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಇನ್ನು ಸಂಜೆ 5:30 ಹಂಗೆ ಇವನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡೋಣ ಅಂತ ಪಾಪ್ಕಾರ್ನ್, ಇನ್ಸ್ಟಂಟಾಗಿ ಮಾಡೋ ಪಾಪ್ಕಾರ್ನ ಮಾಡ್ತಾಯಿದ್ದೀನಿ. ಪಾಪ್ಕಾರ್ನ್ ಮಾಡಿಕೊಟ್ರೆ ತಿಂತಾನೆ. ಅದು ಖಾರ ಏನೂ ಇರಲ್ವಲ್ಲ, ಖಾರ ಇಲ್ದಿದ್ದಾದರೆ ಚೆನ್ನಾಗಿ ತಿಂತಾನೆ. ಅದಕ್ಕೆ ಮಾಡಿಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಆಗಿದೆ ಪಾಪ್ಕಾರ್ನು, ಚೆನ್ನಾಗಾಗಿದೆ. ಟೇಸ್ಟ್ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಹಾಕ್ಕೊಟ್ಟಿದ್ದೀನಿ. ಅವ್ರ ಮಾಮನ ಹತ್ರ ಕೂತ್ಕೊಂಡು ತಿಂತಾ ಇದ್ದಾನೆ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.